ಅನುಭವ ಯಾವ ರೀತಿ ಆಡುತ್ತಾರೆ ಕಾದು ನೋಡೋಣ. ಬಹಳ ಶುದ್ಧ ಬರೀತಿಂದ ಸಿಗಾರಿಕೆ ಮಾಡಿದ್ರು. ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಹೋಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ 17-2 ಬಾರಿ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಮಾರಿಗೆ ಸೇರ್ಕಂತ ಚೆಂಡು ಕವರ್ಸ್ ಮೇಲೆ ಭಾಗದಲ್ಲಿ ಬಹಳ ಶುದ್ಧ ಬರೀತಾ ಹೊರಡತ ಒಂದೋಟ ಹೆಚ್ಚುವರಿನ ಕಾಣ್ತಾ ಇದೆ. ತಂಡದ ಒಟ್ಟುವರೆ ಗಣಕ್ಕೆ 18. ಅಲ್ಲಿ ಬಾಬು ಇಲ್ಲ ತಂಡದ ನಾಯಕರು ಮತ್ತೆ ಸೂಪರ್ ಸ್ಟಾರ್ ತಂಡದ ನಾಯಕರು ಟಾಸ್ಗಾಗಿ ಬನ್ನಿ. Well fielded by Ajit. Three runs. ಮತ್ತೊಮ್ಮೆ ವೈಡ್ ಬಾಲ್. ಅಲ್ಲಿ ಅಂಪೈರ್ಸ್ ಕಾಲ್ ಫೈನಲ್ ಕಾಲ್ ಆಗಿರುತ್ತೆ. ಬಹುಶಃ ಅಲ್ಲಿ ರನ್ಔಟ್ಗೆ ಆಗ ಬೌಂಡ್ರಿಗೆ ಮಾತ್ರ ಚೆಕಿಂಗ್ಗೆ ಥರ್ಡ್ ಅಂಪೈರ್ ನೀಡ್ತಾರೆ. ಅದು ಅಂಪೈರ್ಗೆ ಅಡಚಣೆಯಲ್ಲಿದ್ದರೆ ಮಾತ್ರ. ಅಂಪೈರ್ 2 runs ಅಲ್ಲ ಇದು. ಓಕೆ, ವೈಟ್ +1. ತಂಡದ ಒಟ್ಟುವರೆಗಳಿಗೆ 23 ಓಟಗಳು. 23 for 2. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇಂಥ ಡಾಟ್ ಬಾಲ್ 3ನೇ ಓವರ್ ಅಂತಿಮ ಎಸೆತ ಬಾಕಿ ಇದೆ. 23-2. 23 for 2. ಬಹಳ ಶುದ್ಧ ಬರೀತಿ ಒಂದು ಸ್ಥಿತಿಗಾರಿಕೆಯನ್ನು ಮಾಡಿದ್ರು. ಈ ಆಡವೆ ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು. ಹೊಂದಾಟ 2ನೇ ಓಟವನ್ನ ಪೂರೈಸುವ ಹಂತದಲ್ಲಿ ಪೂರೈಕೆಯನ್ನು ಕಾಣ್ತಾ ಇದೆ. ರನ್ಔಟ್ ಅವಕಾಶಗಳು ಕಾಣ್ತಾ ಇಲ್ಲ. ನೇರ ಗುರಿ ಸಾಗ್ತಾ ಇಲ್ಲ ಈ ಬಾರಿ. ಮತ್ತೆ ಒಂದೊಡದ ಓವರ್ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ದಾರೆ. 3 runs. ಅಲ್ಲಿ 3 ಓವರ್ಗಳ ಮುಕ್ತಾಯ. 26-2. ಅಲ್ಲಿ ಸೂಪರ್ ಸ್ಟಾರ್ ತಂಡದ ನಾಯಕರು ಮತ್ತೆ ಬಾಬು 11 ತಂಡದ ನಾಯಕರು ಟಾಸಿಗಾಗಿ ಬನ್ನಿ.
ಎಸಗಾರಿಕೆ ಭಾಗದಲ್ಲಿ ಅರುಣ್ ರನ್ನ ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರುಣ್ ಅಂತಿಮ ಓವರ್ನ ಮೊದಲ ಚೆಂಡಿಗಾಗಿ ಈ ನಡುವೆ ವೈಟ್ ಬಾಲ್ ಸೂಚನೆಗಳು ನೋಡದ ಸೇರ್ಪಡೆ ಅಂಕಿಅಂಶ ತಲುಪ್ತಾ ಇದೆ. ಅಲ್ಲಿ ತಣತೋಟಿವರ್ಗಳಿಗೆ 27-2 4ನೇ ಓವರ್ ಮೊದಲ ಚೆಂಡು ವೈಟ್ ಬಾಲ್ ಆಗ್ತಾ ಇದೆ. ಈ ನೋಡುವ ಸ್ವಿಚ್ ಥರ್ಡ್ ಬಾರ್ ಬ್ಯಾಕ್ವರ್ಡ್ ಪಾಯಿಂಟ್ ಬಾಲ್ ಭಾಗದಲ್ಲಿ ಸೇವಾರಕ್ಕೆ ಹೊರವರೆಗೆ ರಮಿಸ್ತಾ ಇದೆ. ಬೌಂಡ್ರಿ ತಣದೊಟ್ಟುವರೆಗಳಿಗೆ 31 ಏರಿಕೆನ ಕಾಣ್ತಾ ಇದೆ. ಈ ನಡುವೆ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ತಂಡದೊಟ್ಟುವರೆಗಳಿಗೆ 35 ಏರಿಕೆನ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕನಿಷ್ಠ ಮೊತ್ತವನ್ನು ಕಂಡುಕೊಳ್ಳುವಂತ ತಂಡಕ್ಕೆ ಇವಾಗ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಮುಖಾಂತರವಾಗಿ ಅಜಯ್ ಇವಾಗ ಓಟಗಳಿಗೆ ಹೆಚ್ಚುವರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಓಬು ಅವರು ಬಂದಿದ್ದಾರೆ ಶ್ರೀನಿವಾಸಪುರದಿಂದ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಓಬು, ಓಬ್ಲೈಸ್ ಎಲ್ಲಿದ್ರೆ ನೀವು ವೇದಿಕೆ ಹತ್ರ ಬರಬೇಕು. ಇನ್ನು ಕೂಡ 4 ಚೆಂಡುಗಳ ಪಂದ್ಯ ಬಾಕಿ ಇದೆ. ಉದ್ದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ, ಡಾಟ್ ಬಾಲ್. ಬಹಳ ಶುದ್ಧ ಬರಿತ ಹೊಡೆತ, ಲಾಂಗ್ ಆಫ್ ಸೇವಾರೇಖೆ ಹೊರವನ್ನ ಕ್ರಮಿಸ್ತಾ ಇದೆ. ಇವಾಗ ಸಿಕ್ಸರ್ ಆ ರೋಟದ ಸೇರ್ಪಡ. ಇದು ಸಿಕ್ಸರ್ ಮುಖಾಂತರವಾಗಿ 41 ಏರಿಕೆನ ಕಾಣ್ತಾ ಇದೆ. ಕೊನೆಯ 2 ಎಸೆತ ಬಾಕಿ ಇದೆ. ಅರುಣ್ ಎಸೆದ ಚೆಂಡು ತೀರ ಯಾರ್ಕರಾಗಿ ಬೀಳ್ತಾ ಇದೆ. ಡಾಟ್ ಬಾಲ್. ಅಂಪೈರ್ ಬಾಲ್, ಲಾ ಬಾಲ್. ಮತ್ತೊಮ್ಮೆ ಗಾಳಿದಲ್ಲಿ ಚೆಂಡು ತೆಲಾಡುವ ಸಂಭವ. ಅದ್ಭುತವಾಗಿ ಕ್ಯಾಚ್ ಹಿಡಿದಿದ್ದಾರೆ ಕಿಶೋರ್ ಅವರು. ಅದೇ ರೀತಿ ಅದ್ಭುತವಾಗಿ ಅಜಯ್ ಅವರು ಬ್ಯಾಟಿಂಗ್ ಆಡಿದ್ದಾರೆ. ಕಾದು ನೋಡೋಣ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೋ ಅರುಣ್ ಅವರು. ಇಂದಿನ ಪಂದ್ಯದಲ್ಲಿ 1 ಮ್ಯಾನ್ ಶೋ ತೋರಿಸಿದಂತ ಆಟಗಾರ. ರಿವರ್ಸ್ ಲೈಪ್ ಎಲ್ಲ ಅಲ್ಲಿ ಪಂದ್ಯದ ಜಯಕ್ಕಾಗಿ 42 ಓಟಗಳು ಬರಬೇಕಾಗಿದೆ. 24ರ ಮುಂದೆ 42 ಓಟಗಳ ಅವಶ್ಯಕತೆ. ಎಸಿಸಿ ಕೋಲಾರ್ ತಂಡದ ಲೀಡಿಂಗ್ ಆಟಗಾರ ಶಾಮಿದ್ ಅಣ್ಣವರು ಹೋಗ್ತಿದ್ದಾರೆ. ಕಾದು ನೋಡೋಣ. ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಎಲ್ಲ ಮಟ್ಟದಲ್ಲಿ ಆಡಿದಂತ ಆಟಗಾರ ನಮ್ಮ ಶಾಮೀರ್. S7 ಸ್ಪೋರ್ಟ್ಸ್
ಟಾಸ್ಕ್ ಆಗಿ ಬಾಬು ಲವೆನ್ಸ್ ಮತ್ತು ಸೂಪರ್ ಸ್ಟಾರ್ ಅವರು ಬರಬೇಕಾಗಿ. ಕ್ರಿಕೆಟ್ ಕ್ಲಬ್ ಸೂಪರ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಎಲ್ಲಿದ್ರೇನು ಯಲ್ಲಪ್ಪ ಅವರು, ಇಲ್ಲಾಂದ್ರೆ ಶಂಕರ ಅವರು ವೇದಿಕೆ ಹತ್ರ ಬರಬೇಕು. ಕಾಲಾವಕಾಶ ಕಮ್ಮಿ ಇದೆ, ಬೇಗ ಪಂದ್ಯನ ನಡೆಸ್ಕೊಡಕ್ಕೆ ನಿಮ್ಮ ಸಹಾರ ಕೂಡ ಇರಬೇಕು, ಸಹಕಾರ. ಬೇಗ ಬನ್ನಿ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾರೆ ಸೂಪರ್ ಸ್ಟಾರ್ ವಿರುದ್ಧವಾಗಿ. ಇತ್ತ ಬಾಬಿ 11 ತಂಡ ಪಂದ್ಯವನ್ನು ಆಡ್ತಾರೆ. ಅಲ್ಲಿ ಎರಡೂ ತಂಡದ ನಾಯಕರು ಟಾಸ್ಗಾಗಿ ನಮ್ಮೊಂದಿಗೆ ಕೂಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಎಸಿಸಿ ತಂಡ ಆಟಗಾರ ಶೂ ಇಲ್ಲದೆ ಇದ್ರೆ ಯಾರು ಅಡ ಅಲ್ಲಿ ಗಮನಿಸಿಕೊಳ್ಬೇಕಾಗುತ್ತೆ. ಸ್ಲಿಪ್ಪರ್ ಹಾಕಿಕೊಂಡು ಪಂದ್ಯವನ್ನು ಆಡುವಂತಿಲ್ಲ, ಹೊರಗೆ ಬಿಟ್ಟು ಪಂದ್ಯವನ್ನು ಆಡಿ ಬರೀ ಗಾಲಿನಲ್ಲಿ ಪಂದ್ಯವನ್ನು ಆಡಬೇಕು. ಅಲ್ಲಿ ಬ್ಯಾಟ್ಸ್ಮನ್ ಆದಷ್ಟು ಬೇಗ ಎಂಟಿನ ಪಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಅದೇ ರೀತಿ ಈ ಪಂದ್ಯದಲ್ಲಿ ಒಬ್ಬೆಯವರು ಹ್ಯಾಟ್ರಿಕ್ 6 ಹೊಡೆದಲ್ಲಿ 5,001 ರೂಗಳ ಕೊಡುಗೆ. ಚಿಂತಾಮಣಿ ಶ್ರೀನಿವಾಸಪುರ ತಂಡ ಎಲ್ಲ ಈ ಆಟಗಾರರಲ್ಲಿ ಹಿರಿಯ ಆಟಗಾರ ಓಬಿ ಅವ್ರಿಗೆ ಬಂದಿದ್ದಾರೆ, ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಹ್ಯಾಟ್ರಿಕ್ ಹೊಡೆದ 6 ಅಲ್ಲಿ 5,000 ರೂಗಳು ಓಬಿ. ಅಲ್ಲಿ ಬಾಬು 11 ತಂಡದ ನಾಯಕರು ಬಂದಿದ್ದಾರೆ. ಅಲ್ಲಿ ಸೂಪರ್ ಸ್ಟಾರ್ ತಂಡದ ನಾಯಕರು ನಮ್ಮೊಂದಿಗೆ ಬನ್ನಿ ಕರೆ ನೀಡ್ತಾ ಇದ್ದಾವೆ. ಸೂಪರ್ ಸ್ಟಾರ್ ತಂಡದ ನಾಯಕರು ಬರಬೇಕು. ಅರುಣ್ ಮತ್ತು ಪಪ್ಪಿಯಣ್ಣ ಅರುಣ್ ಮತ್ತೆ ಬೇರೆ ಆಟಗಾರರು ಲೋಹಿತವಾಗಿ ಅಂಟೆಲ್ಲ ಪಡೆದಿದ್ದಾರೆ. ಎಸಗಾರಿಕೆ ಭಾಗದಲ್ಲಿ ಮೊದಲವರ ಚಾಲ್ತಿಯಲ್ಲಿ ಓಕೆ ಮೊದಲ ಚೆಂಡು. ಇವಾಗ ಅದು ಯಾವ ರೀತಿ ಡಿಸಿಷನ್ಗಳು ಹೊರಹೊಮ್ಮುತ್ತೆ ಕಾದೊಡಬೇಕಾಗಿದೆ. ನೋ ಬಾಲ್, ಫ್ರೀ ಅವಕಾಶ ಇವಾಗ ಇದೆ. ಮೊದಲ ಚೆಂಡು ನೋ ಬಾಲ್. ಅಲ್ಲಿ ಪಂದ್ಯ ಮುಂದುವರಿಕೆ ಮಾಡಿನ ಕರೆ ನೀಡ್ತಾ ಇದ್ದಾವೆ. ಬಹಳ ಶುದ್ಧ ಬರುತ್ತೆ ಹೊಡೆತ ತನ್ಮೂಲಕವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಇವಾಗ ಸೇವಾರಕ್ಕೆ ಹೊರಬಲ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಕೊಡದ ಸೇರ್ಪಡೆ. ಅರುಣ್ ಇವಾಗ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. 23 37 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
ರಿವರ್ಸ್ ಶಾಟ್ ಮೂಲಕವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸೇವಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. ಬಿಗ್ 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 ಸಿಕ್ಸರ್. ಮತ್ತೆ ಆರೋಟದ ಸೇರ್ಪಡೆ. ತಂಡದ ಒಟ್ಟುವರಿ ಗಳಿಕೆ ಇವಾಗ 11ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 22-31 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆರಾಮನ ಕಂಡಿರ್ಕಂತ ಪ್ರಶಾಂತ್ 11 ತಂಡ. ಪಂದ್ಯದ ಜಯಕ್ಕಾಗಿ 42 ಓಟವನ್ನು ಟಾರ್ಗೆಟ್ ಆಗಿ ನೀಡಿರ್ತಕ್ಕಂಥದ್ದು ತಂಡ. ಈ ಬಳಿಕ ಆ ಚೇಸ್ ಅನ್ನು ಮಾಡಿರಬೇಕಾಗಿರುವಂತ ತಂಡ ಸದ್ಯ 3 ಚೇನುಗಳ ಬಳಿಕ 11 ಓಟವನ್ನು ದಾಖಲಿಸಿಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಈ ನಾಳುವ ಮಾತ್ರ ಸ್ವೇಚ್ಛೆಯನ್ನು ದಾಖಲಿಸಿದ್ರು. ತರಳಮಾನ ಮೇಲ್ಭಾಗದಲ್ಲಿ ಇವಾಗ 2 ಓಟದ ಪೂರೈಕೆ, 3ನೇ ಓಟ ಕೂಡ ಸಂಪೂರ್ಣವಾಗಿ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ದಳದ ಒಟ್ಟುವರಿಗಳಿಗೆ 14, 21 ಎಸೆತಗಳ ಮುಂದೆ 28 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 21 ಬಾಲ್ 28 runs are required. ಅಲ್ಲಿ FCC ಮತ್ತೆ ನೇತಾಜಿ ತಂಡದ ನಾಯಕರು ಬರಬೇಕು ಟಾಸ್ಗಾಗಿ. ಡಾಟ್ ಬಾಲ್. ಅಲ್ಲ ನೇತಾಜಿ ತಂಡದ ನಾಯಕರು ಮತ್ತೆ ಅಲ್ಲಿ FCC ತಂಡದ ನಾಯಕರು ಟಾಸ್ಗಾಗಿ ಬನ್ನಿರ ಕರೆ ನೀಡ್ತಾ ಇದ್ದಾವೆ. FCC ತಂಡದ ನಾಯಕರು ಬನ್ನಿ. ನೇತಾಜಿ ತಂಡದ ನಾಯಕರಿದ್ದಾರೆ. 2 ಓಟದ ಪೂರೈಕೆ ಮತ್ತೆ ಅಂಕಿಅಂಶ ಪಡೆಯನ್ನು ತಲುಪ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ 16, 19 ಎಸೆತ ಜಯಕ್ಕಾಗಿ 26 ಓಟಗಳು ಬರಬೇಕಾಗಿದೆ. ಪ್ರತಿ ಚೆನ್ನೈ ಕೂಡ ಒಂದು ಲೆಕ್ಕಾಚಾರದ ಆಟವನ್ನು ಆಡಿದ್ರೆ ಪಂದ್ಯಗಳನ್ನು ಜಯಿಸುವಂತ ಸುಲಭ ಸಾಧ್ಯತೆ ಒಂದು ಪಂದ್ಯ. ತೀರಾ ಹೈ ಲಾಫ್ಟರ್ ಶಾಟ್ ಡೀಪ್ ಹಿಡಿಬೇಕಿನ ಮೇಲ್ಭಾಗದಲ್ಲಿ ಇವಾಗ ಶಂಶೀರ್ ಅವರು ಹಿಡಿಬೇಕಿನ ಮಾಡ್ತಾ ಇದ್ದಾರೆ. ಮತ್ತೊಂದು ದೊಡ್ಡದ ಸೇರ್ಪಡೆ. 18 ಎಸೆತ 25 ಓಟಗಳು ಬರಬೇಕಾಗಿದೆ. 1 ಓವರ್ಗಳ ಮುಕ್ತಾದ ಬಳಿಕ 17 ಓಟಕ್ಕೆ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪವರ್ ಪ್ಲೇ ಹಂತದಲ್ಲಿ ಜೊತೆ ಆಟನ ಕಾಣ್ತಾ ಇದೆ. ಅರುಣ್ ಮತ್ತೆ ಲೋಹಿತ್. ಹಸಿಗಾರಿಕೆ ಭಾಗದಲ್ಲಿ ಶಮೀರ್ ಅನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಮೀರ್ ನೋ ಬಾಲ್ +1, 1 ಓಟದ ಹೆಚ್ಚುವರಿಕೆ. ತಂಡದ ಒಟ್ಟುವರಿಗಳಿಗೆ 19 ಫ್ರೀಟ್ ಅವಕಾಶ. ಅಲ್ಲಿ ನೇತಾಜಿ ತಂಡ ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ.
ಬಹಳಷ್ಟು ಉತ್ತಮ ರೀತಿ ಹೊಡೆತ ಫ್ರೀ ಚಾಟಿಗೆ ಬಹಳಷ್ಟು ಉತ್ತಮ ರೀತಿಯಿಂದ ಕ್ಷೇತ್ರ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಬೌಂಡರಿಯನ್ನು ಅಟ್ಟಾಯಿಸಿದ್ದಾರೆ. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಪಂದ್ಯಾಟನ ಉಳಿಸಿಕೊಳ್ಳುವಂತ ಒಂದು ಲೆಕ್ಕಾಚಾರದ ಕ್ಷೇತ್ರ ರಕ್ಷಣೆ ಕೂಡ. ಅಲ್ಲಿ ನೇತಾಜಿ ವಿಂದಡಾಸ್ ಡಿಸಿಷನ್ ಆರ್ ಪೆಂಡಿಂಗ್ ಬೌಲಿಂಗ್. ಅಲ್ಲಿ ನೇತಾಜಿ ತಂಡ ಟಾಸ್ ಅನ್ನು ಜಯಿಸಿಕೊಂಡು ಬೌಲಿಂಗ್ ಆಯ್ಕೆ ಮಾಡಿದ್ದಾರೆ. ಮತ್ತೆ ಎರಡನೇ ಬಾರಿ ಈತ ಡಾಟ್ ಬಾಲ್ ಕಮ್ ಬ್ಯಾಕ್ ಎಸೆಗಾರಿಕೆ ಮಾಡ್ತಾ ಇದ್ದಾರೆ. ಶಬೀರ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲಾಗಿ ನೋ ಬಾಲ್, ಆ ಬಳಿಕ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರೆ ಇವಾಗ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಹದಿನಾರಕ್ಕೆ 22. ಉದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಒಂದೋಟದ ಸೇರ್ಪಡೆ. ಎರಡನೇ ಓಟಕ್ಕಾಗಿ ಕರೆ ನೀಡಿದ್ರು. ಎರಡನೇ ಓಟದ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಇದೇ ರೀತಿಯ ರನ್ ಗಳಿಕೆಯನ್ನು ದಾಖಲಿಸುವ ಹಂತದಲ್ಲಿ ವೀರೇಂದ್ರ ಸೇವಕ್ ಬಹಳಷ್ಟು ಅತಿ ಹೆಚ್ಚಾಗಿ ರನ್ ಔಟ್ ಆಗಿದ್ದಾರೆ. ಆ ರೀತಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬೇಕು ಬೇಡ ಎನ್ನುವ ರೀತಿಯಲ್ಲಿ. ಈ ತನ್ನಡವೇ ವಿಕೆಟ್ಸ್ ಪಾತನ. ಪ್ರಶಾಂತ ನ್ಯೂ ಬ್ಯಾಟರ್ ಎಂಟರ ಪಡಿತಾ ಇದ್ದಾರೆ. ಕಾಕಾ ಪ್ರಶಾಂತ್ ಕಾಕಾ ಒಂಡನ ಆಟಗಾರ ಇವಾಗ ಎಂಟರ ಪಡಿತಾ ಇದ್ದಾರೆ. 14 ಎಸೆಗಳ ಮುಂದೆ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ಈ ರೀತಿ ಒಂದು ಎಸೆಗಾರಿಕೆಯನ್ನು ಮುಂದುವರಿಕೆ ಮಾಡಿದ್ರೆ ಪಂದ್ಯವನ್ನು ನಿಶ್ಚಯವಾಗಿ ಜಯಿಸಾರೆ SCC ಕೋಲಾರಿನ ತಂಡ. ಅದೇ ಹಂತವನ್ನು ಕಂಡುಕೊಂಡ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಒಂದೆಡೆ ಲೆಕ್ಕಾಚಾರದ ಆಟವನ್ನು ಆಡಿದ್ರೆ ಪಂದ್ಯವನ್ನು ಜಯಿಸಾರೆ. ತೀರಾ ಸ್ಲೋ ವರ್ಡ್ ಡೆಲಿವರಿ. 13 ಎಸೆತ 20 ಓಟಗಳು ಬರಬೇಕಾಗಿದೆ. 13 ಎಸೆತ 20 ಓಟಗಳು ಬರಬೇಕಾಗಿದೆ ಪಂದ್ಯದ ಜಯಕ್ಕಾಗಿ. ರಿವರ್ಸ್ ಶಾಟ್ ಅಡ್ಮನ್ ಭಾಗದಲ್ಲಿ ದಾಖಲಿಸಿದ್ದಾರೆ. ಇತ್ತ ನಡುವೆ 2 ಓಟದ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಅಲ್ಲಿ ತಡದ ಒಟ್ಟುವರೆಗಳಿಗೆ 2 ಓವರ್ಗಳ ಮುಕ್ತಾಯದ ಬಳಿಕ 24 ಜಯಕ್ಕಾಗಿ 12 ಎಸೆತ 18 ಓಟದ ಅವಶ್ಯಕತೆ. ಅಲ್ಲಿ ನೇತಾಜಿ FCC ಮುಂದಿನ ಪಂದ್ಯವನ್ನು ಆಡ್ತಾರೆ. ನೇತಾಜಿ ವಿಂದಡಾಸ್ ಸೆಲೆಕ್ಟೆಡ್ ಬಾಲ್ ಫಾಸ್ಟ್.
ಎಸ್ಗಾರಿಕೆ ಭಾಗದಲ್ಲಿ ಅಜಯ್ ಅಜಯ್ ಹನ್ನೆರಡಕ್ಕೆ 18 ಅಲ್ಲಿ ಆದಷ್ಟು ಬೇಗ ಪಂದ್ಯ ಮುಂದುವರಿಕೆ ಮಾಡಿ ಸರ್. ಮೊದಲ ಚೆಂಡು ತೀರ ಯಾರ್ಕರ್ ಡೆಲವರಿ ಇತ್ತು ಡಾಟ್ ಬಾಲ್. ತೀರ್ಪುಗಾರಿಕೆ ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ತೀರ್ಪುಗಾರಿಕೆ ಆಯ್ಕೆ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ಅವರಿಗೆ ಅಭಿನಂದನೆಗಳು ಸಮರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮರಿತ ಹೊಡೆತ ತನ್ನ ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಬಲಭಾಗದಲ್ಲಿ ಇವಾಗ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟದ ಸೇರ್ಪಡೆ. ಅರುಣ್ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ತಂಡದ ಒಟ್ಟುಗಾರಿಗಳಿಗೆ 30 ಓಟಗಳು. 10ಕ್ಕೆ 12. ಬಹಳಷ್ಟು ಉತ್ತಮರಿತ ಕ್ಷೇತ್ರ ರಕ್ಷಣೆ. 2ನೇ ಓಟದ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. 2 ಓಟದ ಸೇರ್ಪಡೆ ತಂಡದ ಒಟ್ಟುಗಾರಿಗಳಿಗೆ 32ಕ್ಕೆ 1 ವಿಕೆಟ್ ಸ್ವಾಗತವನ್ನು ಕಂಡಿದ್ದಾರೆ. 9 ಎಸೆತ 10 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಟಾಪೇಜ್ ಆಗಿರ್ತಕ್ಕಂಥ ಚೆಂಡು ಕ್ಷೇತ್ರ ರಕ್ಷಣೆ ನಡುವಿಕೆ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೊಂದಾಣಿಕೆ ಕೊರತೆ. ಸಿಕ್ಸ ಮ್ಯಾಕ್ಸಿಮಮ್ ಶಾಟ್. 6 ಓಟದ ಸೇರ್ಪಡೆ. 7 ಎಸೆತ 4 ಓಟಗಳು ಬರಬೇಕಾಗಿದೆ. ಆರು ಎಸೆತ 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 6ರ ಮುಂದೆ 3ರ ಅವಶ್ಯಕತೆ.
ಕ್ಯಾಚ್ ಪಡೆಯುವಂತ ಅವಕಾಶಗಳು. ಕಿಶನ್ ಬಹಳಷ್ಟು ಒಂದು ಸುರಕ್ಷಿತ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಈತ ಮೊದಲ ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ. ಕಳೆದ ಓವರ್ 2 ಸಿಕ್ಸರ್ ಇಟ್ಟು ಪಂದ್ಯದ ಗತಿಯನ್ನು ಬದಲಾಯಿಸ್ತಾ ಇದೆ. ಬಹಳ ಶುದ್ಧಭರಿತ ಹೊಡೆತ ಫೈನಲ್ ಬಲಭಾಗದಲ್ಲಿ 2 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಸ್ಪಂದನ ಜಯಿಸ್ತಾ ಇದ್ದಾರೆ. ಅಭಿನಂದನೆಗಳು. ನೇತಾಜಿ ವಿಂದಡ ಸೆಲೆಕ್ಟೆಡ್ ಬಾಲ್ ಫಾಸ್ಟ್. ಈತ ಮುಂದಿನ ವಿದ್ಯಮಾನಕ್ಕಾಗಿ ಜಲೀಲ್ ಮೂಡಿಗೆರೆ.